ಮಾಯೆ ಏನು? ಒಂದ್ಸಲ ಋಷಿ ಮಾರ್ಕಂಡೇಯರು ಪುಷ್ಪಭದ್ರಾ ನದಿಯ ತಟದಲ್ಲಿ ಕೂತ್ಕೊಂಡು ಭಗವಂತ ನಾರಾಯಣನ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಇವರ ತಪಸ್ಸಿನಿಂದ ಸಂತುಷ್ಟನಾದ ವಿಷ್ಣು ಪ್ರಕಟನಾಗ್ತಾನೆ. ಹೇ ಮುನಿವರ್, ನಿಮ್ಗೇನು ವರ ಬೇಕು ಅಂತ ಕೇಳ್ತಾನೆ. ಮಾರ್ಕಂಡೇಯರು ಹೇಳ್ತಾರೆ, ನಿಮ್ಮ ಶ್ರೀಚರಣಗಳ ದರ್ಶನವಾಯಿತು, ಇನ್ನೇನು ಬೇಕು ನನಗೆ? ಹಾಗೆ ನಿಮಗೆ ಕೊಡಲೇಬೇಕು ಅಂತ ಏನಾದರೂ ಇದ್ದರೆ, ಹೇ ನಾರಾಯಣ್, ನಿಮ್ಮ ಮಾಯೆಯನ್ನು ಒಂದೇ ಒಂದು ಸಲ ನೋಡುವಂತಹ ಆಸೆ ನನ್ನಲ್ಲಿದೆ ಅಂತ ಹೇಳ್ತಾರೆ. ಅದಕ್ಕೆ ಭಗವಂತ ತಥಾಸ್ತು ಅಂತ ಹೇಳಿ ಅಲ್ಲಿಂದ ಅದೃಶ್ಯನಾಗ್ತಾನೆ. ಆದರೆ ಅಲ್ಲೆಲ್ಲೂ ಯಾವ ಮಾಯೆಯೂ ಮಾರ್ಕಂಡೇಯರಿಗೆ ಕಾಣಿಸ್ತಾ ಇರಲ್ಲ. ಭಗವಂತನ ಇಚ್ಛೆ ಅಂತ ಹೇಳಿ ಮತ್ತೆ ಧ್ಯಾನಕ್ಕೆ ಕೂತ್ಕೊಳ್ತಾರೆ. ಹಾಗೆ ಸ್ವಲ್ಪ ಹೊತ್ತಿನಲ್ಲಿ ಕಪ್ಪು ಮೋಡ, ಗುಡುಗು, ಮಿಂಚು ಶುರುವಾಗಿ ವಿಪರೀತ ಮಳೆಯಿಂದ ಪ್ರಳಯನೇ ಬಂದು ಪೃಥ್ವಿ ಮುಳುಗೋಗ್ಬಿಡತ್ತೆ. 4 ದಿಕ್ಕಿನಲ್ಲೂ ಅಂಧಕಾರ, ಎಲ್ಲೂ ಸೂರ್ಯ, ಚಂದ್ರ, ನಕ್ಷತ್ರಗಳ ಸುಳಿವೇ ಇರಲ್ಲ. ಸಮುದ್ರದ ದೊಡ್ಡ ದೊಡ್ಡ ಅಲೆಗಳು ಬಂದು ಋಷಿಗಳನ್ನು ಆ ಕಡೆಯಿಂದ ಈ ಕಡೆ ಬಿಸಾಕತ್ತೆ. ಒಂದು ಕಡೆ ಜಲಚರ ಪ್ರಾಣಿಗಳು ಋಷಿಗಳನ್ನು ತಿನ್ನಲಿಕ್ಕೆ ಬಂದರೆ ಇನ್ನೊಂದು ಕಡೆ ಸುಳಿಯಲ್ಲಿ ಸಿಕ್ಕಾಕೊಂಡು ನೀರಿನಲ್ಲೇ ಮುಳುಗೋಗ್ಬಿಡ್ತಾರೆ. ಹಾಗೆ ಸ್ವಲ್ಪ ಹೊತ್ತಿನಲ್ಲಿ ಮಾರ್ಕಂಡೇಯರ ಜಟೆ ಬಿಡಿಸಿ ಹೋಗುತ್ತೆ, ದೇಹ ಸುಸ್ತಾಗತ್ತೆ. ಅಂತ್ಯದಲ್ಲಿ ವ್ಯಾಕುಲತೆಯಿಂದ ಭಗವಂತನನ್ನು ಕರೀತಾರೆ. ಅಷ್ಟರಲ್ಲಿ ತಕ್ಷಣ ನೀರಿನಲ್ಲಿ ಒಂದು ವಟವೃಕ್ಷ ಕಾಣಿಸ್ಕೊಳ್ಳುತ್ತೆ. ಆ ವಟವೃಕ್ಷದ ಒಂದು ಎಲೆಯ ಮೇಲೆ ಒಬ್ಬ ಪುಟ್ಟ ಬಾಲಕನಿದ್ದ. ತನ್ನ ಕಾಲಿನ ಹೆಬ್ಬೆರಳನ್ನು ಬಾಯಲ್ಲಿ ಹಾಕ್ಕೊಳ್ತಾ ಇದ್ದ. ಆ ಮಗುವನ್ನು ನೋಡಿ ಮಂತ್ರಮುಗ್ಧನಾಗಿ ಆ ಮಗುವನ್ನು ಮುದ್ದಾಡೋಣ ಅಂತ ಮುಂದೆ ಹೋದರು ಮಾರ್ಕಂಡೇಯರು. ಆ ಮಗುವಿನ ಉಸಿರಿನ ಜೊತೆ ಆ ಮಗುವಿನ ಹೊಟ್ಟೆಯನ್ನು ತಲುಪ್ತಾರೆ. ಒಳಗಡೆ ಹೋಗಿ ನೋಡಿದರೆ ಆ ಶಿಶುವಿನ ಉದರದಲ್ಲಿ ಅನಂತ ಬ್ರಹ್ಮಾಂಡವಿದೆ. ಎಷ್ಟೋ ಸೂರ್ಯ, ಚಂದ್ರ, ನಕ್ಷತ್ರಗಳು ಕಾಣಿಸ್ತಾ ಇವೆ. ಅಲ್ಲಿನ ಪೃಥ್ವಿಯ ಮೇಲೆ ನದಿ, ಪರ್ವತ ಹಾಗೂ ಎಲ್ಲ ತರಹದ ಪ್ರಾಣಿಗಳು ಕಾಣಿಸ್ತಾ ಇವೆ. ಸುತ್ತಾಡ್ತಾ ಸುತ್ತಾಡ್ತಾ ಮಾರ್ಕಂಡೇಯರು ಹಿಮಾಲಯವನ್ನು ತಲುಪ್ತಾರೆ. ಅಲ್ಲಿ ತಮ್ಮದೇ ಆಶ್ರಮವನ್ನು ಕೂಡ ನೋಡ್ತಾರೆ. ಇದನ್ನೆಲ್ಲ ನೋಡ್ತಾ ನೋಡ್ತಾ ಯುಗಗಳೇ ಕಳೆದು ಹೋಗುತ್ತೆ. ಹಾಗೆ ಆ ಬಾಲಕ ತನ್ನ ಉಸಿರನ್ನು ಬಿಟ್ಟ ತಕ್ಷಣ ಮಹರ್ಷಿಗಳು ಹೊರಗಡೆ ಬಂದು ಮತ್ತೆ ಅದೇ ಸಮುದ್ರದಲ್ಲೇ ಬೀಳ್ತಾರೆ. ಅಲ್ಲಿ ಅದೇ ವಟವೃಕ್ಷ ಹಾಗೂ ಆ ವಟವೃಕ್ಷದ ಎಲೆಯ ಮೇಲೆ ಅದೇ ಪುಟ್ಟ ಬಾಲಕ ಕಾಣಿಸ್ಕೊಳ್ತಾನೆ. ಇವಾಗ ಕುತೂಹಲದಿಂದ ಇದರ ರಹಸ್ಯವನ್ನು ತಿಳ್ಕೊಳ್ಳೇಬೇಕು ಅನ್ನುವಂತಹ ಉದ್ದೇಶದಿಂದ ಮತ್ತೆ ಆ ಬಾಲಕನ ಹತ್ರ ಹೋಗ್ತಾರೆ ಮಹರ್ಷಿಗಳು. ಅಷ್ಟರಲ್ಲಿ ಆ ಬಾಲಕ ಅಲ್ಲಿಂದ ಅದೃಶ್ಯನಾಗ್ತಾನೆ. ಹಾಗೆ ಮಹರ್ಷಿಗಳು ನೋಡ್ತಾರೆ, ಅವರು ಅವರದೇ ಆಶ್ರಮದ ಹೊರಗೆ ಅದೇ ಪುಷ್ಪಭದ್ರಾ ನದಿಯ ತಟದಲ್ಲಿ ಧ್ಯಾನಕ್ಕೆ ಕೂತಿರೋದನ್ನು ನೋಡ್ತಾರೆ. ಅಂದರೆ ತಾತ್ಪರ್ಯ ಇಷ್ಟೇನೆ, ಭಗವಂತನ ಒಳಗೇನೆ ಬ್ರಹ್ಮಾಂಡವಿದೆ. ಅವನು ಉಸಿರು ಬಿಟ್ಟರೆ ಸೃಷ್ಟಿಯ ನಿರ್ಮಾಣವಾಗತ್ತೆ, ಅವನು ಉಸಿರು ತಗೊಂಡ್ರೆ ಪ್ರಳಯವಾಗಿ ಎಲ್ಲವೂ ಅವನಲ್ಲೇ ಸೇರಿಕೊಳ್ಳುತ್ತೆ. ಇದನ್ನು ನೋಡಿ ತಿಳ್ಕೊಂಡು ಋಷಿಗಳು ಧನ್ಯರಾಗ್ತಾರೆ. ಇದು ಭಗವಂತನ ಸಾಂಸಾರಿಕ ಮಾಯೆ. ಇಲ್ಲಿ ಎಲ್ಲವೂ ಕ್ಷಣಿಕ ಹಾಗೂ ನಶ್ವರ. ಏನಾದರೂ ಇಲ್ಲಿ ಸುಖಕರ ಹಾಗೂ ಶಾಶ್ವತ ಅಂತ ಅಂದರೆ ಅದು ಭಗವಂತ ಹಾಗೂ ಅವನ ಭಕ್ತಿ ಮಾತ್ರ. ಸೊ ಎಲ್ಲರೂ ಭಗವಂತನಿಗೆ ಶರಣರಾಗಿ ಪ್ರತಿದಿನ ಭಗವಂತನ ನಾಮಜಪವನ್ನು ಮಾಡ್ತಾ ಇರೋಣ ಅಂತ ಹೇಳ್ತಾ, ಹರೇ ಕೃಷ್ಣ.